ಒಂದು ಕಡೆ ಆಗಸ್ಟ್ 13ನೇ ತಾರೀಕು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಕೆಎಸ್ಆರ್ಟಿಸಿ ನೌಕರರು ಕೂಡ ಬಂದ್ಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ನಾವು ಅವತ್ತು ಬೀದಿ ಬದಿ ವ್ಯಾಪಾರವನ್ನ ಮಾಡೋದಿಲ್ಲ, ನಾವು ಕೂಡ ಬೆಂಬಲವನ್ನ ಕೊಡ್ತೀವಿ, ಯಾವುದೇ ರೀತಿಯಾದಂತಹ ವ್ಯಾಪಾರವನ್ನ ನಾವು ಮಾಡೋದಿಲ್ಲ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಲಿದ್ದೇವೆ ಅಂತೇಳಿ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಸುರೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ದಾರೆ. ಒಬ್ಬೊಬ್ರು ಕೂಡ ಈಗ ನಾವು ಕೂಡ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಕಾವೇರಿ ನೀರಿನ ವಿಚಾರ, ಕಾವೇರಿ ನೀರಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದರು. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರದು, ನಮಗೆ ನಮ್ಮ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಈ ರೀತಿಯಾಗಿ ನೀರನ್ನ ಹರಿಸಿದ್ರೆ ನಮ್ಮ ರೈತರಿಗೆ ಮುಂದಿನ ದಿನದಲ್ಲಿ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಅವರು ಕರೆಯನ್ನ ಕೊಟ್ಟಿರೋದು. ಈಗ ನಮ್ಮೊಂದಿಗೆ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಅವರೇ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೀವು ಕೂಡ ಯಾವುದೇ ರೀತಿ ವ್ಯಾಪಾರ ಮಾಡೋದಿಲ್ಲ, ನಾವು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ತಿಳಿಸಿದ್ದೀರಿ, ಬೆಂಬಲವನ್ನ ಕೊಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಸರ್. ನೀರು ಎಲ್ಲ ನಮ್ಮ ಅಲ್ವಾ ಸರ್, ನಮ್ಮ ಕರ್ನಾಟಕದ್ದು. ಹಾಗಾಗಿ ನಾವು ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮದು ಕರ್ತವ್ಯ ಆಗಿರೋದ್ರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್, ಬಂದ್ ಮಾಡ್ತಾ ಇದ್ದೀವಿ ಸರ್. ಯಾವ ರೀತಿಯಾಗಿ ನಿಮ್ಮ ಬೆಂಬಲ ಇರುತ್ತೆ ಸರ್? ಬೆಂಬಲ ಆಲ್ಮೋಸ್ಟ್ ನಾವೆಲ್ಲ ಬಂದ್ ಮಾಡ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ವಿ ವ್ಯಾಪಾರಿಗಳೆಲ್ಲ, ಹಾಗಾಗಿ ಬಂದ್ ಮಾಡ್ತೀವಿ ಸರ್. ಓಕೆ, ಯಾಕೆ ಅನಿಸ್ತು ನಾವು ಕೂಡ ಬೆಂಬಲವನ್ನ ಕೊಡಬೇಕು ಅಂತ? ಸರ್, ನೀರ್ ಕಾವೇರಿ ನಮ್ದಲ್ವ ಸರ್, ನಮ್ಮ ಕರ್ನಾಟಕದಲ್ವ ಸರ್. ಅದ್ರಲ್ಲೇ ದುಡಿತೀವಿ, ಅದ್ರಲ್ಲೇ ಬೆಳಿತೀವಿ, ಅದನ್ನೇ ಕುಡಿತೀವಿ. ಅದಕ್ಕೋಸ್ಕರ ನಾವು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸರ್, ನಮ್ಮ ರಾಜ್ಯದಲ್ವಾ. ಹಾಗಾಗಿ ನಾವು ಅದಕ್ಕೆ ಬಂದು ಕರೆ ಕೊಡ್ತೇವೆ. ಕಂಪ್ಲೀಟ್ ರಾಜ್ಯಾದ್ಯಂತ ವ್ಯಾಪಾರ ಮಾಡೋದನ್ನ ಸ್ಥಗಿತ ಮಾಡ್ತೀರಾ ಅಥವಾ ಬೆಂಗಳೂರು ಭಾಗದಲ್ಲಿ ಮಾತ್ರನಾ? ಸರ್, ರಾಜ್ಯಾದ್ಯಂತ ಸ್ಥಗಿತ ಮಾಡೋದಕ್ಕೆ ಆಗಲಿ ಮಾತುಕತೆ ನಡೀತಾ ಇದೆ. ಆಲ್ಮೋಸ್ಟ್ ನಮ್ಮ ಕಡೆಯಿಂದ, ನಮ್ಮ ಕರ್ನಾಟಕ ಬೀದಿ ಬೀದಿ ವ್ಯಾಪಾರಿ ಒಕ್ಕೂಟದಿಂದ, ನಮ್ಮ ಏನಿದೆ ಸಂಘದ ಬೀದಿಯಿಂದ ನಾವು ಆಲ್ಮೋಸ್ಟ್ ಬಂದ್ ಮಾಡ್ತಾ ಇದ್ದೀವಿ ಸರ್. ಬೆಂಗಳೂರನ್ನ ಬೆಂಗಳೂರು ಬಂದ್ ಮಾಡ್ತಾ ಇದ್ದೀವಿ. ರಾಜ್ಯ ಪೂರ್ತಿ ಬಂದ್ ಮಾಡ್ತೀವಿ. ಇವತ್ತು ಸಾಯಂಕಾಲ ನೈಟ್ ಒಳಗಡೆ ನಾವು ಅದನ್ನ ಡಿಸೈಡ್ ಮಾಡಿ ನಾಳೆ ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸುರೇಶ್ ಅವರ, ಥ್ಯಾಂಕ್ ಯು.